ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಈ ಥರ ಕಾರ್ನ ಗ್ಲಾಸ್ ಮೇಲೆ ಏನು ವಾಟರ್ ಮಾರ್ಕ್ ಡೆಪಾಸಿಟ್ಸ್ ಆಗಿರುತ್ತಲ್ಲ, ಇದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಾಟರ್ ಮಾರ್ಕ್ ಬಂದುಬಿಟ್ಟು ತುಂಬ ಹಳೆಯ ವಾಟರ್ ಮಾರ್ಕ್ ಆಗಿರುತ್ತೆ. ಸೊ ಇದನ್ನು ಆ್ಯಕ್ಚುಲಿ ನೀವು ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡಿದ್ರೆ ಹೋಗಲ್ಲ. ಆ್ಯಕ್ಚುಲಿ ಮೇಜರ್ಲಿ ಈ ಥರ ವಾಟರ್ ಮಾರ್ಕ್ ಯಾವಾಗ ಬರುತ್ತಪ್ಪ ಅಂತ ಅಂದರೆ, ನೀವೇನಾದರೂ ಸಾಲ್ಟ್ ವಾಟರಿಂದ ಕಾರ್ನ ವಾಶ್ ಮಾಡ್ತಿದ್ದೀರಾ ಅಂದರೆ ಈ ಥರ ವಾಟರ್ ಮಾರ್ಕ್ ಬರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಒನ್ಸ್ ವಾಶ್ ಕಂಪ್ಲೀಟ್ ಆದ ತಕ್ಷಣವೇ ನೀವು ಡ್ರೈ ಕ್ಲಾತಿಂದ ವೈಪ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಅದು ಹಾಗೆ ಸನ್ಲೈಟಲ್ಲಿ ಒಣಗಿಸೋದಕ್ಕೆ ಬಿಟ್ಟರೆ ಈ ಥರ ವಾಟರ್ ಮಾರ್ಕ್ ಡೆಪಾಸಿಟ್ ಆಗುತ್ತೆ. ಈಗ ನೀವು ನೋಡ್ಬೋದು, ನಾನು ಆನ್ಲೈನಲ್ಲಿ ಒಂದು ಸೊಲ್ಯೂಷನನ್ನು ಆರ್ಡರ್ ಮಾಡಿದ್ದೀನಿ. ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ಪರ್ಸನಲಿ ನನ್ನ ಪ್ರೈವೇಟ್ ಯೂಸೇಜ್ಗೋಸ್ಕರ ಇದನ್ನ ಆನ್ಲೈನಲ್ಲಿ ಬೈ ಮಾಡಿದ್ದು. ಬಟ್ ಐ ಫೆಲ್ಟ್ ದ ರಿಸಲ್ಟ್ಸ್ ವರ್ ಗುಡ್, ಅದಕ್ಕೋಸ್ಕರನೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಗ್ಲಾಸ್ ಕಂಟೈನರಲ್ಲಿ ಬರುತ್ತೆ. ಇದ್ರ ಕಾಸ್ಟ್ ಜಸ್ಟ್ 200 ರುಪೀಸ್ ಆಗಿರುತ್ತೆ. ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಇಷ್ಟ ಇದ್ದರೆ ವಿಸಿಟ್ ಮಾಡಿ ನೋಡಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ಒಂದು ಡ್ರೈ ಕ್ಲಾತಿಂದ ಗ್ಲಾಸ್ನ ಕ್ಲೀನಾಗಿ ಒರೆಸ್ಕೊಳ್ಳಿ. ನಂತರ ಸೊಲ್ಯೂಷನನ್ನು ಸ್ಪ್ರೇ ಮಾಡಿದ ನಂತರ ಒಂದು ಪ್ಲಾಸ್ಟಿಕ್ ಬ್ರಷ್ನ ತಗೊಂಡು ಈ ಥರ ಸರ್ಕ್ಯುಲರ್ ಫ್ಯಾಷನ್ನಲ್ಲಿ ರಬ್ ಮಾಡ್ತಾ ಹೋಗಿ. ಸೊ ಯಾವುದೇ ಕಾರಣಕ್ಕೂ ಸ್ಟೀಲ್ ವೂಲ್ ಅಥವಾ ಸ್ಟೀಲ್ ಬ್ರಷ್ನ ಯೂಸ್ ಮಾಡಬೇಡಿ, ಅದರಿಂದ ನಿಮ್ಮ ಕಾರ್ನ ಗ್ಲಾಸ್ ಸ್ಕ್ರ್ಯಾಚ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಈ ವಾಟರ್ ಮಾರ್ಕ್ಸ್ ಬಂದುಬಿಟ್ಟು ತುಂಬ ಹಳೆಯ ವಾಟರ್ ಮಾರ್ಕ್ಸ್ ಆಗಿತ್ತು ಅಂತ ಅಂದರೆ, ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಬೇಕಾಗುತ್ತೆ. ಮತ್ತೆ ಸ್ಪ್ರೇ ಮಾಡೋದು, ಮತ್ತೆ ರಬ್ ಮಾಡೋದು. ಬಟ್ ಮೈಲ್ಡ್ ವಾಟರ್ ಮಾರ್ಕ್ಸ್ ಆಗಿತ್ತು ಅಂತಂದರೆ ಒಂದೇ ರಬ್ಗೆ ವಾಶೌಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನನ್ನ ರಿಸಲ್ಟ್ಸ್ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ಇದನ್ನ ಜಸ್ಟ್ ನಾನು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸಮ್ ಟೈಮ್ ಬ್ಯಾಕ್ ವಾಟರ್ ಮಾರ್ಕ್ ಇತ್ತು, ಈಗೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ. ಸೊ ಮುಂಚಿಂದು ಈ ಥರ ಇತ್ತು ಸ್ಟೇಟ್. ಸೊ ಈಗ ಇದೇ ಗ್ಲಾಸ್ನ ನಾನು ವಾಶ್ ಮಾಡಿದಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ಸೇಮ್ ಪ್ಲೇಸಲ್ಲಿ ನಾನು ಕ್ಲೀನ್ ಮಾಡಿದ್ದೀನಿ, ವಾಟರ್ ಮಾರ್ಕ್ಸ್ ಎಲ್ಲ ಹೋಗಿದೆ. ಬಟ್ ಅಗೇನ್ ಮತ್ತೆ ಸ್ವಲ್ಪ ಮೈನರ್ ವಾಟರ್ ಮಾರ್ಕ್ಸ್ ಇರುತ್ತೆ, ಅದನ್ನು ಮತ್ತೆ ನಾನು ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಿಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತ ಅಂದರೆ, ನೀವು ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಪ್ಲಾಸ್ಟಿಕ್ ಬ್ರಷ್ನ ಯೂಸ್ ಮಾಡಿ. ಇನ್ ಕೇಸ್ ಏನಾದರೂ ನೀವು ತಂತಿ ಬ್ರಷ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ, ಎಗೈನ್ ಆ ತಂತಿ ಬ್ರಷು ನಿಮ್ಮ ಗ್ಲಾಸನ್ನು ಸ್ಕ್ರ್ಯಾಚ್ ಮಾಡುತ್ತೆ. ಸೊ ಪ್ಲಾಸ್ಟಿಕ್ ಬ್ರಷಸ್ ಯೂಶ್ವಲಿ ಅವಾಯ್ಡ್ಸ್ ಡೂಯಿಂಗ್ ದಿ ಸ್ಕ್ರ್ಯಾಚಸ್. ಸೊ ಪ್ಲಾಸ್ಟಿಕ್ ಬ್ರಷ್ನ ಆದಷ್ಟು ಯೂಸ್ ಮಾಡಿ. ಈ ಲಿಕ್ವಿಡ್ ಇನ್ ಅಡಿಷನ್ ಟು ಗ್ಲಾಸ್, ಇಟ್ ಈಸ್ ಇವನ್ ಮಚ್ ಮೋರ್ ಪವರ್ಫುಲ್ ಟು ಯೂಸ್ ಆನ್ ಮೆಟಲ್ ಐಟಮ್ಸ್ ಆಲ್ಸೋ. ಇಲ್ಲಿ ನೀವು ನೋಡ್ಬೋದು, ಮ್ಯಾಗ್ನಾ ಅಂತ ಒಂದು ಸ್ಟಿಕ್ಕರ್ ಏನಿದೆ ಅಲ್ಲ ಕಾರ್ದು, ಅದು ತುಂಬಾ ಫೇಡ್ಔಟ್ ಆಗಿತ್ತು. ಸೊ ನಾನು ಅಗೇನ್ ಅದಕ್ಕೂ ಕೂಡ ಒಂದೇ ಒಂದು ಚಿಟಿಕೆಯಷ್ಟು ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿ ಅದನ್ನು ನಾನು ಅಗೇನ್ ಟೂತ್ ಬ್ರಷಿಂದನೂ ಕ್ಲೀನ್ ಮಾಡಿದೆ. ಹಾಗೆಯೇ ಟೂತ್ ಬ್ರಷ್ ಅಷ್ಟು ಎಫೆಕ್ಟಿವ್ ಅನ್ನಿಸ್ತಿಲ್ಲ, ಹಾಗಾಗಿ ಸ್ಕ್ರಬ್ಬರ್ನ ಯೂಸ್ ಮಾಡಿದೆ ಇದನ್ನು ಕ್ಲೀನ್ ಮಾಡೋದಕ್ಕೆ. ಸೊ ರಿಸಲ್ಟನ್ನು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಸೊ ಅಗೇನ್ ಇದ್ರ ಮೇಲೆ ಇರತಕ್ಕಂತಹ ಸಾಲ್ಟ್ ವಾಟರ್ ಮಾರ್ಕ್ಸ್ಗಳು ಕೂಡ ರಿಮೂವ್ ಆಗಿದೆ. ಸೊ ಶೈನಿಂಗಲ್ಲಿದೆ. ಐ ಹೋಪ್ ಫ್ರೆಂಡ್ಸ್, ನಾನು ಕೊಟ್ಟಿರ್ತಕ್ಕಂತಹ ವಿಡಿಯೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಪ್ರಾಡಕ್ಟ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಇಷ್ಟ ಇದ್ದರೆ ವಿಸಿಟ್ ಮಾಡಿ ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.